ಖಂಡಿತ ತ್ವರಿತವಾಗಿ ತಯಾರಿಸಬಹುದಾದ ರುಚಿಯಾದ ನಿಂಬೆಹಣ್ಣಿನ ಅನ್ನ ಲೆಮನ್ ರೈಸ್ ರೆಸಿಪಿ ಇಲ್ಲಿದೆ. ಇದು ದಕ್ಷಿಣ ಭಾರತದ ಪ್ರಸಿದ್ಧ ಭಕ್ಷ್ಯ. ನಿಂಬೆಹಣ್ಣಿನ ಅನ್ನ ಲೆಮನ್ ರೈಸ್ ರೆಸಿಪಿ. ಬೇಕಾಗುವ ಸಾಮಗ್ರಿಗಳು ಇಂಗ್ರೀಡಿಯೆಂಟ್ಸ್. ಸಾಮಗ್ರಿ ಇಂಗ್ರೀಡಿಯೆಂಟ್ ಪ್ರಮಾಣ ಕ್ವಾಂಟಿಟಿ ಬೇಯಿಸಿದ ಅನ್ನ ಕುಕ್ಡ್ ರೈಸ್ 2 ಕಪ್ಗಳು ಉದುರುದುರಾಗಿರಲಿ. ನಿಂಬೆ ರಸ ಲೆಮನ್ ಜ್ಯೂಸ್ 2 ಟೀ ಚಮಚ ರುಚಿಗೆ ತಕ್ಕಂತೆ. ಕಡಲೆಕಾಯಿ ಬೀಜಗಳು ಪೀನಟ್ಸ್ 2 ಟೀ ಚಮಚ. ಕಡಲೆಬೇಳೆ ಚನಾ ಡಲ್ 1 ಟೀ ಚಮಚ. ಉದ್ದಿನಬೇಳೆ ಉರಾದ್ ದಲ್ 1 ಟೀ ಚಮಚ. ಸಾಸಿವೆ ಮಸ್ಟರ್ಡ್ ಸೀಡ್ಸ್ 1/2 ಟೀ ಚಮಚ. ಹಸಿ ಮೆಣಸಿನಕಾಯಿ ಗ್ರೀನ್ ಚಿಲೀಸ್ 2 ರಿಂದ 3 ಸೀಳಿದ್ದು. ಒಣ ಕೆಂಪು ಮೆಣಸಿನಕಾಯಿ ಡ್ರೈ ರೆಡ್ ಚಿಲೀಸ್ 2. ಕರಿಬೇವಿನ ಎಲೆಗಳು ಕರಿ ಲೀವ್ಸ್ 10 ರಿಂದ 12. ಅರಿಶಿನ ಪುಡಿ ಟರ್ಮರಿಕ್ ಪೌಡರ್ 1/4 ಟೀ ಚಮಚ. ಇಂಗು ಅಸಾಫುಯಿಟಿಡಾ ಬೇರ್ ಹಿಂಗ್ ಚಿಟಿಕೆ. ಎಣ್ಣೆ ಆಯಿಲ್ 2 ರಿಂದ 3 ಟೀ ಚಮಚ. ಕೊತ್ತಂಬರಿ ಸೊಪ್ಪು ಕೋರಿಯಾಂಡರ್ ಲೀವ್ಸ್ ಸ್ವಲ್ಪ. ಅಲಂಕರಿಸಲು ಉಪ್ಪು ಸಾಲ್ಟ್ ರುಚಿಗೆ ತಕ್ಕಷ್ಟು. ತಯಾರಿಸುವ ವಿಧಾನ ಇನ್ಸ್ಟ್ರಕ್ಷನ್ಸ್. 1. ಅನ್ನ ಸಿದ್ಧಪಡಿಸುವುದು ಪ್ರಿಪೇರ್ ದ ರೈಸ್. ಮೊದಲು ಅನ್ನವನ್ನು ಬೇಯಿಸಿ ಉದುರುದುರಾಗಿ ಮಾಡಿ ತಟ್ಟೆಯಲ್ಲಿ ಹರಡಿ ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ. ನಿಂಬೆಹಣ್ಣಿನ ಅನ್ನ ಮಾಡಲು ತಣ್ಣಗಾದ ಅನ್ನ ಉತ್ತಮ. 2. ಒಗ್ಗರಣೆ ಪ್ರಾರಂಭಿಸುವುದು ಸ್ಟಾರ್ಟ್ ಟೆಂಪರಿಂಗ್. 1 ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕಿ ಸಿಡಿಯಲು ಪ್ರಾರಂಭಿಸಿದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇರಿಸಿ. ಬೇಳೆಗಳು ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ಬರುವವರೆಗೆ ಹುರಿಯಿರಿ. 3. ಬೀಜಗಳು ಮತ್ತು ಮೆಣಸಿನಕಾಯಿ ಸೇರಿಸುವುದು ಆಡ್ ನಟ್ಸ್ ಅಂಡ್ ಚಿಲೀಸ್. ಕಡಲೆಕಾಯಿ ಬೀಜಗಳನ್ನು ಸೇರಿಸಿ ಗರಿಗರಿಯಾಗುವವರೆಗೆ ಹುರಿಯಿರಿ. ನಂತರ ಒಣಕೆಂಪು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಕರಿಬೇವಿನ ಎಲೆಗಳು ಮತ್ತು ಇಂಗು ಸೇರಿಸಿ. ಕರಿಬೇವಿನ ಎಲೆಗಳು ಗರಿಗರಿಯಾಗುವವರೆಗೆ ಹುರಿಯಿರಿ. 4. ಮಸಾಲೆ ಸೇರಿಸುವುದು ಆಡ್ ಸ್ಪೈಸಸ್. ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಮ್ಮೆ ಮಿಶ್ರಣ ಮಾಡಿ. 5. ಅನ್ನ ಮಿಶ್ರಣ ಮಾಡುವುದು ಮಿಕ್ಸಿಂಗ್ ದ ರೈಸ್. ಒಗ್ಗರಣೆಯನ್ನು ತಕ್ಷಣವೇ ತಣ್ಣಗಾದ ಅನ್ನಕ್ಕೆ ಹಾಕಿ. ನಿಂಬೆ ರಸವನ್ನು ಸಹ ಅನ್ನದ ಮೇಲೆ ಸುರಿಯಿರಿ. ಮಸಾಲೆ ಮತ್ತು ನಿಂಬೆ ರಸವು ಅನ್ನದ ಪ್ರತಿಯೊಂದು ಕಾಳಿಗೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಉಪ್ಪು ಮತ್ತು ನಿಂಬೆಯ ರುಚಿಯನ್ನು ಪರೀಕ್ಷಿಸಿ ಅಗತ್ಯವಿದ್ದರೆ ಸೇರಿಸಿ. 6. ಸರ್ವ್ ಮಾಡುವುದು ಸರ್ವಿಂಗ್. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ನಿಮ್ಮ ರುಚಿಕರವಾದ ನಿಂಬೆಹಣ್ಣಿನ